ಮೊದಲು ಕಾರ್ ಡ್ರೈವಿಂಗಲ್ಲಿ ಇದ್ದರು, ಆಮೇಲೆ ಇವಾಗ ಮೊಬೈಲ್ ರಿಪೇರಿಂಗ್ ಬಂದಿದ್ದಾರೆ. ಈ ಒಂದು ಯಾಕೆ ಮೊಬೈಲ್ ರಿಪೇರಿಂಗ್ಗೆ ಬಂದಿದ್ದಾರೆ ಅಂತೇಳಿ, ಲೈಕ್ ಕಾರ್ ಡ್ರೈವಿಂಗಿಂದ ಮೊಬೈಲ್ ರಿಪೇರಿಂಗ್ ಯಾಕೆ ಬಂದಿದ್ದಾರೆ, ಇದರಲ್ಲಿ ಏನು ಪ್ರಾಫಿಟ್ಟು, ಇದೆಲ್ಲ ನಮ್ಮೊಂದು ಸ್ಟೂಡೆಂಟ್ನ ಅವ್ರನ್ನೇ ಕೇಳೋಣ ಯಾಕಾಗಿ ಈ ಮೊಬೈಲ್ ರಿಪೇರಿಗೆ ಬಂದಿದ್ದಾರೆ, ಈ ಒಂದು ಫೀಲ್ಡಿಗೆ ಬಂದಿದ್ದಾರೆ ಅಂತೇಳಿ. ಇವಾಗ ನಮ್ಮ ಸ್ಟೂಡೆಂಟ್ ಒಂದು ರಿವ್ಯೂನ ಅವ್ರ ಕೋರ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಅವರೊಂದು ಹೇಗಿದೆ ಈ ಏಷ್ಯನ್ ಟೆಕ್ ಇನ್ಸ್ಟಿಟ್ಯೂಟ್, ಹೇಗೆ ಹೇಳ್ಕೊಡ್ತಾ ಇದ್ದೀವಿ, ಇದೆಲ್ಲ ಅವ್ರ ಬಾಯಲ್ಲೇ ನಾವು ಕೇಳ್ಕೊಳ್ಳೋಣ. ಲೈಕ್ ಕೇಳಿ ಅವರೇ ತಿಳಿಸ್ತಾರೆ ನಮಗೆ ಹೇಗಿದೆ ಅಂತೇಳಿ. ನಮಸ್ಕಾರ ಸರ್, ನಿಮ್ಮ ಹೆಸರು ಮತ್ತು ಎಲ್ಲಿದ್ದ ಬಂದಿದ್ದೀರಾ ತಿಳಿಸಿ. ನನ್ನ ಹೆಸರು ತಿಪ್ಪೇಸ್ವಾಮಿ ಅಂತ, ದಾವಣಗೆರೆಯಿಂದ ಬಂದಿದ್ದೀನಿ. ಓಕೆ ಸರ್, ಇಷ್ಟಕ್ಕೆ ಮುಂಚೆ ನೀವು ಹೇಳಿದ್ರಲ್ವ ನಾನು ಕಾರ್ ಡ್ರೈವಿಂಗ್ ಫೀಲ್ಡಲ್ಲಿ ಇದ್ದೆ ಅಂತೇಳಿ. ಓಕೆ, ಅದರಿಂದ ಇದಕ್ಕೆ ಯಾಕೆ ಬಂದಿದ್ದೀರಾ, ಏನು ನಿಮಗೆ ಚೆನ್ನಾಗಿ ಅನ್ನಿಸ್ತು? ನನಗೆ ಅದರಲ್ಲಿ ಒಂದು ಮೇಜರ್ ಆಕ್ಸಿಡೆಂಟ್ ಆದ್ದರಿಂದ ಡಾಕ್ಟ್ರು ಏನು ಭಾರತ ಕೆಲಸ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಈ ಫೀಲ್ಡ್ನ ಆಯ್ಕೆ ಮಾಡ್ಕೊಂಡೆ. ಆಮೇಲೆ ಯೂಟ್ಯೂಬ್ನಲ್ಲಿ ನೋಡಿ ಏಷ್ಯನ್ ಟೆಕ್ ಬಗ್ಗೆ ತಿಳ್ಕೊಂಡು ಒಂದು ಸತಿ ಭೇಟಿ ಕೊಡ್ಬೇಕಂತ ಅನ್ನಿಸ್ತು. ಭೇಟಿ ಕೊಟ್ಟು ಈಗ 20 days ಕೋರ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ನಾನು ಇಲ್ಲಿ ಬರೋಕ್ಕಿಂತ ಮುಂಚೆ ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಮೈಕ್ರೋಸ್ಕೋಪ್ ಆಗಿರ್ಬೋದು, ಮಲ್ಟಿಮೀಟ್ರ್ ಆಗಿರ್ಬೋದು, ಇನ್ನು ಯಾವುದೇ ಥರದ ಉಪಕರಣಗಳ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ. ಈಗ ನನ್ನದೇ ಆದ ಮೊಬೈಲ್ ಸಮೇತ ಇದ್ದೆ. ಇದು ನನ್ನದೇ ಮೊಬೈಲು. ಈ ಮೊಬೈಲ್ ಬಂದು ಮದರ್ ಬೋರ್ಡ್ ಹೋಗಿದೆ ಅಂತ ಹೇಳಿದರು ಶೋರೂಮ್ನಲ್ಲಿ ತೋರಿಸಿದಾಗ. ಇದನ್ನು ನಾನೇ ಸ್ವತಃ ನನ್ನ ಕೈಯಿಂದನೇ ರೆಡಿ ಮಾಡಿದ್ದೀನಿ, ನೋಡ್ಬೋದು ಬೇಕಾದ್ರೆ. ನೋಡಿದ್ರಾ ಫ್ರೆಂಡ್ಸ್, ಇವಾಗ ಒಂದು ಸ್ಯಾಮ್ಸಂಗ್ ಸ್ಟೋರಲ್ಲೇ ಹೇಳಿದ್ರಂತೆ, ಲೈಕ್ ಈ ಮೊಬೈಲ್ ರೆಡಿ ಆಗೋಲ್ಲ, ಮದರ್ ಬೋರ್ಡ್ ಇಶ್ಯೂ ಇದೆ, ಈ ಮೊಬೈಲ್ ರೆಡಿ ಆಗೋಲ್ಲ ಅಂತೇಳಿ ಅವ್ರು ಸ್ಯಾಮ್ಸಂಗ್ ಸ್ಟೋರಲ್ಲಿ ಕೊಟ್ಟಿದ್ರಂತೆ. ಇಷ್ಟಕ್ಕೆ ಮುಂಚೆ ಬರೋದಕ್ಕಿಂತ ಮುಂಚೆ ಅವ್ರು ಆಗಲ್ಲ ಅಂತ ಹೇಳಿದರು. ಅದನ್ನು ಅವ್ರ ಮೊಬೈಲು ಮನೆಯಲ್ಲೇ ಎತ್ತಿಕೊಂಡಿದ್ರೆ. ಇವಾಗ ಈ ಫೀಲ್ಡಿಗೆ ಬರೋದಕ್ಕಿಂತ ಮುಂಚೆಲ್ಲ ಅವ್ರು ಟ್ರೈನಿಂಗ್ ಬರ್ತಾ ಇದ್ದಾರಲ್ವ, ಇವಾಗ ಬಂದಿದ್ದಾರೆ ಅವ್ರ ಮೊಬೈಲ್ ಅವರೇ ಬಂದಿದ್ದಾರೆ. ಅವ್ರ ಕೋರ್ಸ್ ಎಲ್ಲ ಕಂಪ್ಲೀಟ್ ಆದಾಗ ಇವಾಗ ಅವ್ರ ಮೊಬೈಲ್ ಅವರೇ ರೆಡಿ ಮಾಡ್ಕೊಂಡಿದ್ದಾರೆ. ಅವ್ರಿಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ ಏಷ್ಯನ್ ಟೆಕ್ ಇನ್ಸ್ಟಿಟ್ಯೂಟಿಂದ. ಓಕೆ, ಒಂದು ಡೆಡ್ ಮೊಬೈಲ್ನ ನಾನು ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಎಂಬ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅವ್ರಿಗೂ ಸಿಕ್ಕಿದೆ. ಈ ಥರ ಒಂದು ಇನ್ಸ್ಟಿಟ್ಯೂಟ್ನಲ್ಲಿ ನಿಮಗೆ ಕೋರ್ಸ್ ಆ ಥರ ನಾವು ಹೇಳ್ಕೊಡ್ತೀವಿ. ಡೆಡ್ ಮೊಬೈಲ್ನ ಕೂಡ ಯಾವ ಥರ ರಿಕವರಿ ಮಾಡಬೇಕು, ಈ ಸ್ಯಾಮ್ಸಂಗ್ ಆಗಲಿ ಎನಿ ಮೊಬೈಲ್ ಎನಿ ಬ್ರ್ಯಾಂಡಲ್ಲಿ ಆ ಒಂದು ಟೀಚಿಂಗ್ ಆ ಥರ ಇರುತ್ತೆ ನಮ್ಮದು. ಓಕೆ ಸರ್, ಇವಾಗ ನಿಮಗೆ ಇಲ್ಲಿ ಹೆಂಗೆ ಅನ್ನಿಸ್ತು? ಇವಾಗ ಫುಡ್ಡು ಮತ್ತು ಅಕಾಮಿಡೇಷನ್ ಇಲ್ಲೇ ಇರುತ್ತಲ್ವ, ನಿಮಗೆ ಹೆಂಗೆ ಅನ್ನಿಸ್ತು? ಯಾವುದ್ರ ಬಗ್ಗೆನೂ ಯಾವ ತಲೆಕೆಡಿಸ್ಕೊಳ್ಳೋ ಅವಕಾಶವಿಲ್ಲ ಸರ್. ಯಾಕಂದರೆ ಇಲ್ಲಿ ಮಾಸ್ಟ್ರು ಅವರಂತೆಲ್ಲ ಎಲ್ಲ ಫ್ರೆಂಡ್ಸ್ ಥರನೇ ಇರ್ತಾರೆ. ಹಾಸ್ಟೆಲ್ ಫೆಸಿಲಿಟೀಸ್ ಆಗಿರ್ಬೋದು, ಊಟದ ಫೆಸಿಲಿಟೀಸ್ ಆಗಿರ್ಬೋದು, ಎಲ್ಲ ಚೆನ್ನಾಗಿದೆ. ನಾವು ಕೊಡೋ ಫೀಸ್ನಲ್ಲಿ ಏನೂ ಇಲ್ಲ. ಯಾಕಂದರೆ ಎಲ್ಲ ಲೆಕ್ಕ ಹಾಕಿದ್ರೆ ದಿವಸಕ್ಕೆ 500 ಬೀಳಲ್ಲ ಅಷ್ಟೇ. ಅದು ಇದಕ್ಕೆ ಚೆನ್ನಾಗಿದೆ. ಆರಾಮಾಗಿ ಬೇಕಾದ್ರೆ ಸ್ವಾವಲಂಬಿಯಾಗಿ ಸ್ವತಂತ್ರವಾಗಿ ಜೀವನ ನಡೆಸ್ಬೋದಾ ಅಂದರೆ ನೀವು ಬೇಕಾದ್ರೆ ಕಲ್ತ್ಕೊ ಹೋಗ್ಬೋದು. ಓಕೆ ಸರ್, ಇನ್ನೊಂದು ನಾನು ಕೇಳ್ತೀನಿ ಸರ್ ನಿಮ್ಮನ್ನು. ಇವಾಗ ಲೈಕ್ ನಿಮ್ಮ ಏಜ್ 40-41 ಇರುತ್ತೆ ಮೋಸ್ಟ್ಲಿ. ಈ ಏಜಲ್ಲಿ ನಿಮಗೆ ಈಗ ಮೊಬೈಲ್ ರಿಪೇರಿಂಗ್ ಕಲಿತೀನಿ ಅಂತ ನೀವು ಅಂದ್ಕೊಂಡಿದ್ರಾ? ಲೈಕ್ ನನಗೆ ಆಗುತ್ತಾ ಅಂತ ಒಂದು ಆಪ್ಷನ್, ಲೈಕ್ ನಿಮ್ಗೊಂದು ಡೌಟ್ ಬಂದಿರುತ್ತಲ್ವ? ಡೌಟಿಂದನೇ ಬಂದೆ ನಾನು. ನನ್ನ ಕೈಯಲ್ಲಿ ಆಗುತ್ತೋ ಇಲ್ಲೋ, ಒಂದು ವೇಳೆ ಆಗಲಿಲ್ಲ ಅಂತಂದರೆ ಸುಮ್ಮನೆ 20,000 ವೇಸ್ಟ್ ಆಗುತ್ತಲ್ಲ, ಎಲ್ಲ ಖರ್ಚಾಗುತ್ತೆ ಅಂತಂದು. ಆದ್ರೂ ಇಲ್ಲಿ ಚೆನ್ನಾಗಿ ಹೇಳ್ಕೊಟ್ಟಿದ್ದರಿಂದ, ಸಮಯ ಪ್ರಜ್ಞೆಯಿಂದ, ಆಮೇಲೆ ಟೈಮ್ನಲ್ಲಿ ಏನೂ ಇರಲ್ಲ, ಇಷ್ಟಕ್ಕೆ ಹೋಗ್ಬೇಕು ಅಷ್ಟಕ್ಕೆ ಹೋಗ್ಬೇಕು ಅಂತ ಇರಲ್ಲ. ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಮಾಡ್ಬೋದು. ಎಲ್ಲ ನಮ್ಮ ಕೈಯಲ್ಲೇ ಇರುತ್ತೆ. ಏನೇ ಕ್ವಶನ್ ಇದ್ದರೂ ಆನ್ಸರ್ ಮಾಡ್ತಾರೆ. ನಾವು ಕ್ವಶನ್ ಕೇಳಬೇಕು, ನಮಗೇನು ಅರ್ಥ ಆಗಿಲ್ಲ ಏನಂತ. ಎಲ್ಲಾದರೂ ತಿಳ್ಕೊಂಡು ಬಂದರೆ ಒಳ್ಳೆಯದು ಸರ್. ಇವಾಗ ನೀವು ಡೌಟ್ ಕೇಳಿದಾಗ ನಾವೇನು ನಿಮಗೆ ರೆಫ್ಯೂಸ್ ಮಾಡಲ್ಲ. ಲೈಕ್ ಯಾಕೆ ಡೌಟ್ ಕೇಳ್ತಾ ಇದ್ದೀರಾ, ನಾವು ಅಗ್ಲಗ್ಲ ಕೇಳ್ತಾ ಇದ್ದೀರಾ, ಈ ಥರ ನಾವೆಂದೂ ಹೇಳಿಲ್ಲ ಯಾವುದೇ ಸ್ಟೂಡೆಂಟ್ಗೂ. ಇವಾಗ ನೀವು ಎಷ್ಟೇ ತಡೆ ಡೌಟ್ ಕೇಳಿರೋ ಅದನ್ನು ನಾವು ಆರಾಮಾಗಿ ನಿಮ್ಗೆ ಹೇಳ್ಕೊಟ್ಟಿದ್ದೀವಲ್ವ, ಈ ಥರ ಮಾಡ್ಬೇಕು ಸರ್, ಈ ಥರ ಇರುತ್ತೆ, ಈ ಥರ ಹಿಂಗೆ ಮಾಡಿದರೆ ನಿಮ್ಗೆ ಇದು ರಿಪೇರ್ ಆಗುತ್ತೆ, ಈ ಥರ ಅಂತ ನಾವೆಲ್ಲ ಕ್ಲಿಯರಾಗಿ ಹೇಳ್ಕೊಡ್ತೀವಿ. ಅವ್ರು ಎಷ್ಟೇ ತಡೆ ಡೌಟ್ ಕೇಳಿರು, ಇವಾಗ ಅವ್ರ ಸ್ಟೂಡೆಂಟ್ ಹೇಳ್ತಾ ಇದ್ದಾರೆ, ನಾವು ಎಷ್ಟೇ ತಡೆ ಡೌಟ್ ಕೇಳಿರೋ ಅವ್ರಿಗೆ ನಮಗೆ ಕ್ಲಿಯರಾಗಿ ಹೇಳ್ಕೊಡ್ತಾರೆ. ಈ ಥರ ಒಂದು ಸಬ್ಜೆಕ್ಟ್ ಎಲ್ಲ ಅವ್ರಿಗೆ ಒಂದು ಸೆಕ್ಷನ್ ಕ್ಲಿಯರ್ ಆದಾಗಲೇ ಇನ್ನೊಂದು ಸೆಕ್ಷನ್ಗೆ ನಾವು ಹೋಗ್ತಾ ಇರ್ತೀವಿ. ಈ ಒಂದು ಟೀಚಿಂಗ್ ಹಂಗಿರುತ್ತೆ. ಓಕೆ, ಇವಾಗ ನಿಮಗೆ ಈಗ ಕಲ್ತಿದ್ದೀರಲ್ವ, ಇವಾಗ ಮೊಬೈಲ್ ಹಾಕ್ಬಿಟ್ಟು ದುಡಿತೀನಿ ಎಂಬ ಒಂದು ಕಾನ್ಫಿಡೆನ್ಸ್ ಬಂದಿದೆ ಅಲ್ವ ಸರ್? ಕಾನ್ಫಿಡೆನ್ಸ್ ಬಂದಿದೆ. ಯಾಕಂದರೆ ಈಗ ನನ್ನದೇ ಡೆಡ್ ಆಗಿರೋ ಮೊಬೈಲ್ನ ನಾನು ರೆಡಿ ಮಾಡಿದ್ದೀನಿ ಅಂದಮೇಲೆ ನನಗೆ ಕಾನ್ಫಿಡೆನ್ಸ್ ಬಂದಿರುತ್ತೆ. ಇವಾಗ ನೀವು ಸ್ವತಃ ನೀವು ಹೋಗಿ ಅಂಗಡಿ ಹಾಕಿ ಆರಾಮಾಗಿ ನೀವು ದುಡಿಕೊಂತೀರ. ಇವಾಗ ನೀವು ನಿಮ್ಮ ಕಡೆಯಿಂದ ಯಾರನ್ನಾರು ಕಳ್ಸೋಕೆ ಇಷ್ಟಪಡ್ತೀರಲ್ವ ಏಷ್ಯನ್ ಟೆಕ್ಗೆ, ಇಲ್ಲ ರೆಫರ್ ಮಾಡೋಕ್ಕಾದ್ರೂ ಇಷ್ಟಪಡ್ತೀರಲ್ವ ನಮ್ಮೊಂದು ಇನ್ಸ್ಟಿಟ್ಯೂಟ್ಗೆ, ಇಲ್ಲ ಆರಾಮಾಗಿ ಕಲಿಬೋದು ನೀವು. 100% ನೀವು ಮೊಬೈಲ್ ಕಲಿತು 100% ರೆಡಿ ಮಾಡ್ಬೋದು ಎಂಬ ಒಂದು ರೆಫರ್ ಮಾಡ್ತೀರಲ್ವ? ಕಂಪ್ಲೀಟಾಗಿ ಮಾಡ್ತೀವಿ, ಅದ್ರ ಬಗ್ಗೆ ಏನು ಅನುಮಾನನೇ ಇಲ್ಲ. ಹೋಗ್ತೀನಿ ಅಂತ ಯಾರು ಹೇಳ್ತಾರೋ ಅವರಿಗೆ ನಾವು ಫೋನ್ ನಂಬರ್ ಆಗಲಿ ಅಡ್ರೆಸ್ ಆಗಲಿ ಕೊಟ್ಟು ಕಳಿಸೋದು ಗ್ಯಾರಂಟಿ. ಓಕೆ ಸರ್, ಒಂದು ತಡಿ ನಮ್ಮ ವೀಕ್ಷಕರಿಗೆ ಹೇಳಿ, ಎಲ್ಲರೂ ಆರಾಮಾಗಿ ಬಂದು ಲೈಕ್ ಈ ವಿಡಿಯೋ ನೋಡ್ತಾ ಇರ್ತಾರಲ್ವ, ಎಲ್ಲರೂ ಮೊಬೈಲ್ ರಿಪೇರಿಂಗ್ ಕಲಿಬೇಕಂತಲೇ ಆ ಒಂದು ವೀಡಿಯೋನ ನೋಡ್ತಾ ಇರ್ತಾರೆ. ಅವ್ರಿಗೊಂದು ಕ್ಲಾರಿಟಿಯಾಗಿ ಹೇಳಿ ಸರ್, ಇಲ್ಲಿಗೆ ಬಂದು ನಿಮಗೆ ಆರಾಮಾಗಿ ಕಲಿಬೋದು, ಈ ಥರ ನಿಮ್ಗೆ ಏನು ಅನ್ನಿಸ್ತು ಅದು ಹೇಳಿ. ಯಾವುದೇ ಥರದ ಅನುಮಾನ ಇಟ್ಕೊಳಕ್ಕೆ ಹೋಗಬೇಡಿ. ಬಂದಮೇಲೆ ಅಲ್ಲಿ ಯಾವ ಥರ ಉಳ್ಕೋಬೇಕಾಗುತ್ತೋ ಏನೋ, ಯಾವ ಥರ ನೋಡ್ಕೊತಾರೋ ಏನೋ, ಆಮೇಲೆ ನಮ್ಮನ್ನು ಹೆಂಗೆ ನೋಡ್ಕೊತಾರೋ ಅಂತಂದು ಅನ್ಕೊಳಕ್ಕೆ ಹೋಗಬೇಡಿ.
ಯಾವುದೇ ಥರದ ವ್ಯತ್ಯಾಸ ಇರಲ್ಲ. ಎಲ್ಲ ಇಲ್ಲಿ ಫ್ರೆಂಡ್ಸ್ ಥರ ಇರ್ತಾರೆ. ನಿಮಗೆ ಏನೇ ಕ್ವಶನ್ ಇದ್ದರೆ ಆನ್ಸರ್ ಮಾಡ್ತಾರೆ. 20 ಡೇಸೇ ಅಂತಂದಿರಲ್ಲ, 2-3 ಡೇಸು ಎಕ್ಸ್ಟ್ರಾ ಬೇಕಾದ್ರೆ ಮಾಡ್ಕೋಬೋದು. ಯಾವುದೇ ಥರದ ಅನುಮಾನ ಇಲ್ದೇ ನೀವು ನಿಮ್ಮ ಕಾಲ ಮೇಲೆ ನಿಂತ್ಕೊಳಕ್ಕೆ ಬೇಕಂದರೆ ನೀವು ಬೇಕಾದ್ರೆ ಏಷ್ಯನ್ ಟೆಕ್ಕಿಗೆ ಒಂದು ಸತಿ ಭೇಟಿ ಕೊಡಿ. ಭೇಟಿ ಕೊಟ್ಟ ಮೇಲೆ ನಿಮ್ಮ ಜೀವನನೇ ಬದಲಾಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಈ ಒಂದು ನಿಮ್ಮ ಒಂದಷ್ಟು ಅಭಿಪ್ರಾಯನ ತಿಳಿಸಿರೋದಕ್ಕೆ. ನೋಡಿದ್ದೀರಾ ಫ್ರೆಂಡ್ಸ್, ಈ ಥರ ನಮ್ಮ ಒಂದು ಸ್ಟೂಡೆಂಟ್ ರಿವ್ಯೂನ ನೋಡಿದ್ದೀರಾ. ಈ ಥರ ಟೀಚಿಂಗ್ ಈ ಥರ ಇರುತ್ತೆ. ನಿಮಗೆ ಎಲ್ಲ ಒಂದು ಡೆಡ್ ಮೊಬೈಲ್ನ ಇವಾಗ ಯಾವುದು ಅವ್ರ ಡೆಡ್ ಮೊಬೈಲ್ನ ಅವರೇ ರೆಡಿ ಮಾಡಿದ್ದಾರೆ. ಯಾವ ಸ್ಟೇಜ್ ಇದ್ದ ಅಷ್ಟಲಿಗೆ ಅವ್ರಿಗೆ ಏನೂ ಗೊತ್ತಿಲ್ಲ, ಒಂದು ಮಲ್ಟಿಮೀಟ್ರ್ ಬಗ್ಗೆನೇ ಗೊತ್ತಿಲ್ಲ. ಆ ಒಂದು ಸ್ಟೇಜ್ ಇದ್ದ ಇವಾಗ ಅವ್ರು ಡೆಡ್ ಮೊಬೈಲ್ನ ಅವರು ರೆಡಿ ಮಾಡಿದ್ದಾರೆ ಓನ್ಲಿ 20 ದಿನದಲ್ಲಿಗೆ. ಇವಾಗ ನಿಮಗೆ ತುಂಬ ಡೌಟ್ಸ್ ಇರುತ್ತೆ, ಲೈಕ್ 20 ದಿನದಲ್ಲಿ ಆಗುತ್ತಾ, ನಾನೇನು ಓದಿಲ್ಲ ಅಥವಾ ನನಗೆ ಏಜ್ ಜಾಸ್ತಿ ಆಗಿದೆ, ಈ ಥರ ತುಂಬ ಡೌಟ್ ಇರ್ತವೆ. ಇವೇನು ಡೌಟ್ ಬೇಡ ಫ್ರೆಂಡ್ಸ್. ಈಗ ನಮ್ಮ ಟೀಚಿಂಗ್ ಆ ಥರ ಇರುತ್ತೆ. ಲೈಕ್ ನಿಮ್ಗೆ 20 ದಿನದೊಳಗೆ ನಿಮಗೇನು ಮಲ್ಟಿಮೀಟ್ರಿಂದ ಹಿಡಿದು ಬೇಸಿಕ್ಕಿಂದ ಹಿಡಿದು ನಿಮಗೆ ಚಿಪ್ ಲೆವೆಲ್ವರೆಗೂ ಎನಿ ಡೆಡ್ ಮೊಬೈಲ್ನ ರಿಪೇರ್ ಮಾಡೋ ಅಂಥವರೆಗೂ ನಾವು ನಿಮಗೆ ಕಲಿಸ್ಕೊಡ್ತೀವಿ. 20 ಅಲ್ಲ 22, 23 ದಿನ ನಿಮ್ಗೇನೇ ಡೌಟ್ ಇದ್ದರೂ ಕ್ಲಿಯರ್ ಮಾಡ್ಕೊಂಡು ISI ಸರ್ಟಿಫಿಕೇಷನ್ ಇಸ್ಕೊಂಡು ನೀವು ಆರಾಮಾಗೆ ಹೋಗ್ಬಿಟ್ಟು ಅಂಗಡಿ ಹಾಕಿ ದುಡಿಬೋದು ಫ್ರೆಂಡ್ಸ್. ಈ ಥರ ಒಂದು ಇನ್ಸ್ಟಿಟ್ಯೂಟು 100% ನಿಮಗೆ ಟೀಚಿಂಗು ಹಾಗೆ ಇರುತ್ತೆ. ನಿಮ್ಗೆ ಕಲಿತು ನೀವು ಎನಿ ಒಂದು ಮೊಬೈಲ್ನ ರಿಪೇರ್ ಮಾಡೋ ಅಷ್ಟೊತ್ತಿಗೆ ಗ್ಯಾರಂಟಿ ನಮ್ಮದಿರುತ್ತೆ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು. ಬೇಗ